ಹಲೋ ಹಾಯ್, ನಾನಿವತ್ತು ನಿಮಗೆ ಡೈರೆಕ್ಟಾಗಿ ಪೋತಿಸ್ ಮುಂದೆನೇ ಬಂದಿರುವಂತಹ ವೀಡಿಯೋಸನ್ನು ತೋರಿಸ್ತಾ ಇದ್ದೀನಿ. ನಾನಿವತ್ತು ಪೋತಿಸಿಗೆ ಬಂದಿರೋದು ಕಾರಣ ಏನಕ್ಕೆ ಬಂದಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ನಾನು ಶಿವರಾತ್ರಿ ಹಬ್ಬಕ್ಕೆ ಶಾಪಿಂಗ್ ಮಾಡೋಣ ಅಂದ್ಕೊಂಡು ಬಂದಿದ್ದೀನಿ. ನಿಜವಾಗ್ಲೂ ಹೇಳ್ತೀನಿ, ಇಲ್ಲಿ ಹೆಣ್ಮಕ್ಳಿಗೆ ಮಾತ್ರ ತುಂಬ ಅದ್ಭುತವಾದಂತಹ ಬಟ್ಟೆಗಳು ಸಿಗ್ತವೆ. ಕಮ್ಮಿ ಪ್ರೈಸಲ್ಲಿ ತೊಗೋಬೋದು. ಇಲ್ಲಿ ಅಂದರೆ ಅದನ್ನು ನೋಡೋಕ್ಕೆ ಇಷ್ಟೊಂದು ಕಾಸ್ಟ್ಲಿ ಇದೆ, ಇದರೊಳಗಡೆ ನಮಗೆ ತಗೊಳ್ಳೋಷ್ಟು ಅರ್ಹತೆ ಇದೆಯಾ ಅನ್ನೋರು ಸಹ ಹೋಗಿ ತಗೋಬೋದು. ನಿಜವಾಗ್ಲೂ ತುಂಬ ಕಮ್ಮಿ ಪ್ರೈಸಲ್ಲಿ ಸಿಗುತ್ತೆ. ನೀವು ಹೊರ್ಗಡೆ ಮಾಲ್ಗೂ ಇಲ್ಲಿಗೂ ನೀವು ಹೊರ್ಗಡೆ ನೋಡಿದಾಗ ಇಲ್ಲಿ ನಮಗೆ ತಗೊಳ್ಳೋಂಥ ಯೋಗ್ಯತೆ ಇಲ್ಲ ಅನ್ನೋರು ಸಹ ಇಲ್ಲಿ ತಗೋಬೋದು. ಆದರೆ ಸ್ಯಾರಿಗಳು ಮಾತ್ರ, ಸ್ಯಾರಿ, ಡ್ರೆಸ್ಸು ಈ ಥರದವು ಸಿಗುತ್ತೆ. ಬಟ್ ಜೆಂಟ್ಸ್ ಬಟ್ಟೆಗಳು ಅಷ್ಟು ಕಮ್ಮಿ ಇಲ್ಲ, ತುಂಬ ಕಾಸ್ಟ್ಲಿ. ನೋಡಿ, ಒಂದು ಸಲ ನೀವು ಬಂದು ಇಲ್ಲಿ ಹೆಂಗಿದೆ ಅನ್ನೋದನ್ನ ಒಂದು ಸಲ ಚೆಕ್ ಮಾಡಿಕೊಂಡು ನಿಮಗೆ ಗೊತ್ತಾಗುತ್ತೆ, ಬಂದು ತೊಗೊಂಡು ಹೋಗಿ. ಹಾಗೆಯೇ ಡ್ರೆಸ್ ಪೀಸು ಒಂದು ತಗೊಂಡ್ರೆ ಒಂದು ಫ್ರೀ. ಆ ಡ್ರೆಸ್ಸನ್ನ ಬೆಲೆ ಎಷ್ಟು ಅಂದರೆ ಒಂದು ತೊಗೊಂಡ್ರೆ ಒಂದು ಫ್ರೀ ಆಗಿರೋದು. ಸ್ವಲ್ಪ ಕಾಸ್ಟ್ಲಿಯಾಗಿ ಚೆನ್ನಾಗಿದ್ದಾವೆ, ಕ್ವಾಲಿಟಿ ಸೂಪರ್ ಕ್ವಾಲಿಟಿ. ಅಂದರೆ ನಾವು ಹೊರ್ಗಡೆ ಈ ಡ್ರೆಸ್ನ ನಾವು ಒಂದು ಪ್ಯಾಂಟು, ವೇಲು ಮತ್ತು ಟಾಪು ಇಷ್ಟನ್ನು ತೊಗೋತೀನಿ ಅಂದರೆ ಈ ಕ್ವಾಲಿಟಿಲಿ ನಾವು ಮಿನಿಮಮ್ ಇಲ್ಲಾಂದ್ರೂ 2,000 ರೂಪಾಯಿ ಕೊಡಲೇಬೇಕಾಗುತ್ತೆ. ಅಷ್ಟು ಕಾಸ್ಟ್ಲಿ ಇರುತ್ತೆ ಹೊರ್ಗಡೆ. ನಮಗೆ ಸ್ಟಿಚ್ ಮಾಡಿರೋದನ್ನು ತೊಗೊಳ್ಳೋ ಬದಲು ನಾವು ಈ ಪೀಸ್ನ ತೊಗೊಂಡು ಹೋದರೆ 1,800 ರೂಪಾಯಿ ಕೊಟ್ಟು ನಾನು ತೊಗೊಂಡು ಬಂದಿದ್ದೀನಿ. ಅದರಲ್ಲಿ 1,800 ರೂಪಾಯಿನಲ್ಲಿ ನಮಗೆ 2 ಜೊತೆ ಡ್ರೆಸ್ ಪೀಸು ತೊಗೊಂಡು ಬಂದು ಓಕೆ ನಮ್ಗೆ ಕೊಡ್ಬೋದು ಅನ್ನಿಸ್ತು. ಚೆನ್ನಾಗೂ ಇದೆ. ಮತ್ತು ಇನ್ನೊಂದು ಏನು ಅಂದರೆ, ನಾನು ಇಲ್ಲಿ ಬಂದು ಫಸ್ಟೇ ಒಂದು ಸಲ ಡ್ರೆಸ್ ಪೀಸ್ನ ಆಫರ್ ಇರೋದನ್ನೇ ತೊಗೊಂಡೋಗಿ ಹಾಕ್ಕೊಂಡಿದ್ದೀನಿ. ಇಷ್ಟು ವರ್ಷ ಆದ್ರೂ ಅದು ಹರಿದಿಲ್ಲ ಮತ್ತು ತುಂಬ ಚೆನ್ನಾಗಿದೆ. ನನಗೇ ಅದನ್ನು ಹಾಕ್ಕೊಂಡು ಬೇಜಾರಾಗಿ ಹಾಗೆ ಇಟ್ಬಿಟ್ಟಿದ್ದೀನಿ. ಅಷ್ಟು ದಿನ ಆದ್ರೂ ಹಾಗೆ ಇದೆ. ನೀವು ಸ್ಟಿಚ್ ಮಾಡಿಸಿ ಹಾಕ್ಕೊಂಡ್ರೆ ಈ ಸಾಮಾನ್ಯವಾಗಿ ಈ ಜಾಬ್ಗೆ ಹೋಗೋರು, ತುಂಬ ಕೆಲ್ಸಕ್ಕೆ ಹೋಗೋರಿಗೆಲ್ಲ ತುಂಬಾ ಯೂಸ್ ಆಗುತ್ತೆ. ಏನಂದರೆ ನಾವೀಗ ಟಾಪ್ ತೊಗೊತೀವಿ, ಆ ಟಾಪು ತುಂಬ ಬೇಗನೆ ಹರಿದೋಗ್ಬಿಡುತ್ತೆ. ಆವಾಗ ಎಷ್ಟೊಂದು ತೊಗೋಬೇಕಪ್ಪ ಅನ್ನಿಸ್ಬಿಡುತ್ತೆ ನಿಮಗೂ. ಆದರೆ ಈ ಥರ ತೊಗೊಂಡ್ರೆ ಸಖತ್ತು ನಿಮಗೆ ಬೆನಿಫಿಟ್ ಇದೆ ಇದರಲ್ಲಿ. ನೋಡಿ, ಕಾಟನ್ ಇದೆ. ಮತ್ತು ಯಾವ್ದು ಬೇಕು ನಿಮಗೆ ಬಂದು ನೋಡು ಆರಾಮಾಗಿ ತೊಗೋಬೋದು. ತುಂಬ ಚೆನ್ನಾಗಿದ್ದಾವೆ ಡ್ರೆಸ್ಗಳು ಮಾತ್ರ, ಯಾವುದು ಚೆನ್ನಾಗಿಲ್ಲ ಅನ್ನೋ ಅಂಥದ್ದೇ ಇಲ್ಲ. ಕಾಸಿಗೆ ತಕ್ಕಂತೆ ಸಿಗುತ್ತೆ. ಸ್ವಲ್ಪ ಕಾಸ್ಟ್ಲಿಯಾಗಿ ತಗೊಂಡ್ರೆ ನಾನು ತಗೊಂಡಿದ್ದು ಸ್ವಲ್ಪ 900 ಬೀಳ್ತು. ಪರವಾಗಿಲ್ಲ, ತಗೋಬೋದು, ಹಾಕೋಬೋದು ಅನ್ನಂಗೆ ಇತ್ತು. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟಪಡ್ತೀರಾ. ಆಫರ್ ಇರುವಂತಹ ಡ್ರೆಸ್ಗಳನ್ನೇ ನೀವು ತೊಗೊಳ್ಳಿ. ಏಕೆಂದರೆ ಆಫರ್ ಇಲ್ದಿರೋನ್ನ ತೊಗೊಳಕ್ಕೆ ಹೋದರೆ ತುಂಬಾ ಪ್ರೈಸ್ ಇರುತ್ತೆ. ಒಂದು ತೊಗೊಂಡ್ರೆ ಒಂದು ಫ್ರೀ ಇರುತ್ತಲ್ಲ, ಅಲ್ಲೇ ತೊಗೋಬೇಕು ನೀವು. ಮತ್ತು ನೆಕ್ಸ್ಟು ಸ್ಯಾರಿಗೂ ಅಷ್ಟೇ. ಸ್ಯಾರಿ ಕೆಳಗಡೆ ಹೋಗಿ ನೋಡಿದ್ರೆ
ಒಂದು ಫುಲ್ ಫೀವರ್ ರೇಷ್ಮೆ ಸ್ಯಾರಿಗಳು ಮತ್ತು ಈ ಥರ ಕಾಸ್ಟ್ಲಿ ಸ್ಯಾರಿ ಒಂದು ಫ್ಲೋರಲ್ಲಿರುತ್ತೆ. ಇನ್ನು ಗ್ರೌಂಡ್ ಫ್ಲೋರಲ್ಲಿ ಬಂದರೆ ಫುಲ್ಲು ಗ್ರೌಂಡ್ ಫ್ಲೋರಲ್ಲಿ ಸಿಂಪಲ್ ಅಂದರೆ ಸಿಂಪಲ್ ಸ್ಯಾರಿಗಳು ಕಮ್ಮಿ ಪ್ರೈಸಲ್ಲಿ ತೊಗೋಬೋದು. ಓಕೆ, ತುಂಬಾ ಖುಷಿ ಆಯಿತು.
ಮತ್ತು ಹಾಗೆಯೇ ಈ ಸ್ಯಾರಿನ ಅವರು ಫೋಲ್ಡ್ ಮಾಡ್ತಾಯಿದ್ರು. ಆಗ ನೋಡಿ ಕೇಳಿದ್ರೆ 20,000 ಏನೋ ಹೇಳ್ದಂಗಿತ್ತು. ಅಪ್ಪ ನಿಜವಾಗ್ಲೂ ಸಖತ್ತಾಗಿತ್ತು ಸ್ಯಾರಿ ಮಾತ್ರ. ಬಟ್ ಅಷ್ಟೊಂದು ನಾವು ತಗೊಳ್ಳೋಷ್ಟು ಅರ್ಹತೆ ಇಲ್ಲ ಅಂದ್ಕೊಂಡು ನಾನು ಬಂದುಬಿಟ್ಟೆ. ನಿಜವಾಗ್ಲೂ ಸ್ಯಾರಿ ಮಾತ್ರ 20,000 ರೂಪಾಯಿ ಅಂತ ಅಂದರೆ ಇದಕ್ಕೆ 20,000 ರೂಪಾಯಿ ಕೊಡಬೇಕಾ ಅಂತ ಅನಿಸಲ್ಲ. ಅಷ್ಟು ಸಖತ್ತಾಗಿದೆ ಸ್ಯಾರಿ ಮಾತ್ರ, ಸೂಪರಾಗಿದೆ, ತಗೊಬೋದು. ಅಷ್ಟು ಚೆನ್ನಾಗೂ ಇತ್ತು. ಮತ್ತು ನಿಮಗೆ ಯಾವ ಥರದ ಇದು ಇಲ್ಲ, ಆರಾಮಾಗಿ ಶಾಪಿಂಗ್ ಮಾಡ್ಬೋದು, ಡಿಸ್ಟರ್ಬ್ ಇಲ್ಲ. ಮತ್ತು ಏನು ಅಂದ್ಕೊತಾರಪ್ಪ ಅನ್ನೋ ಭಯ ಇಲ್ಲ. ಮಕ್ಳಿಗೂ ಸಹ ಸಿಗುತ್ತೆ, ಮಕ್ಳಿಗೂ ತಗೊಬೋದು. ಮತ್ತು ಹಾಗೆಯೇ ನಾನು ನಮ್ಮದು ನನಗೆ ಮದುವೆಗೆ ತೊಗೊಂಡಿರುವಂಥ ರೇಷ್ಮೆ ಸ್ಯಾರಿ, ಅದು ಸ್ವಲ್ಪ ನನಗೆ ಆಗ ಸ್ವಲ್ಪ ಸಣ್ಣ ಇದ್ದೆ. ಹಾಗಾಗಿ ಸಣ್ಣ ಇರೋದ್ರಿಂದ ಬ್ಲೌಸು ತುಂಬಾ ಕರೆಕ್ಟಾಗಿತ್ತು. ಈಗ ಸ್ವಲ್ಪ ದಪ್ಪ ಆಗಿಬಿಟ್ನಲ್ಲ, ಸ್ವಲ್ಪ ಆ ಬ್ಲೌಸು ಆಗಲಿಲ್ಲ. ಅದಕ್ಕೆ ನಮ್ಮ ಸ್ಯಾರಿ, ರೇಷ್ಮೆ ಸ್ಯಾರಿಗೆ ಸೂಟ್ ಆಗುವಂತಹ ಸ್ಯಾರಿನ ನಾನು ಅಂದರೆ ಬ್ಲೌಸ್ ಪೀಸ್ನ ಕೇಳೋಕ್ಕೆ ಹೋಗಿದ್ದೆ. ಆದರೆ ಆ ಬ್ಲೌಸ್ ಪೀಸ್ ರೈಟು 1 ಮೀಟರ್ಗೆ 1,000 ರೂಪಾಯಿ ಅಂತ ಹೇಳಿದ್ರು. ಅಪ್ಪ, 1 ಮೀಟರ್ ಬ್ಲೌಸ್ ಪೀಸ್ಗೆ 1,000 ರೂಪಾಯಿ ಕೊಟ್ಟು ತೊಗೊಬೇಕಾ ಅಂದ್ಬಿಟ್ಟು ಮುಗೀತು ಬಿಡು, ಇನ್ನು ತಗೊಳ್ಳೋಷ್ಟು ಇದಿಲ್ಲ. ನಾವು ತೊಗೊತೀವಿ ಅನ್ನೋಷ್ಟು ಖುಷಿಗೆ ನಿಜವಾಗ್ಲೂ ಏನೊಂದು ಅಮ್ಮಮ್ಮ ಅಂದರೆ ಒಂದು 500 ರೂಪಾಯಿ ಅನ್ನೋ ಗೆಸ್ಸಿಂಗಲ್ಲಿ ನಾವು ಹೋಗಿದ್ದೋ. ಆದರೆ ಇಷ್ಟೊಂದು ರೈಟು ಅಂತ ಗೊತ್ತಿರಲಿಲ್ಲ. ಏನೂ ಮಾಡೋಕ್ಕಾಗಲ್ಲ, ನೋಡಿಕೊಂಡು ಹಾಗೇ ಬಂದಾಯಿತು. ತುಂಬಾ ಕಾಸ್ಟ್ಲಿ ಅಂದರೆ ಕಾಸ್ಟ್ಲಿ ಆಗಿತ್ತು, ತುಂಬ ಕಾಸ್ಟ್ಲಿ ಇತ್ತು ಮಾತ್ರ. ಏನು ಮಾಡೋಕ್ಕಾಗುತ್ತೆ, ತೊಗೊಳಕ್ಕಾಗಲ್ಲ ಅಲ್ಲ.